ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಮತದಾನ ಜಾಗೃತಿ ಅಭಿಯಾನವನ್ನ ವಿಜಯನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲ ಬಂಧು ಬಾಂಧವರು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಇದು ಮತದಾನವನ್ನ ಹಾಕೋದಿಕ್ಕೆ ನಿಮ್ಮನ್ನ ಪ್ರೇರೇಪಣೆ ಮಾಡ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ನಿಮ್ಮ ಮತ ನಿಮ್ಮ ಧ್ವನಿ, ನಿಮ್ಮ ಮತ ನಿಮ್ಮ ಧ್ವನಿ, ನಿಮ್ಮ ಒಂದೊಂದು ಮತವು ಒಂದೊಂದು ಮತವು ಎಲ್ಲ ಕೆಲಸವ ಬದಿಗೊತ್ತಿ, ಎಲ್ಲ ಕೆಲಸವ ಬದಿಗೊತ್ತಿ, ಆಸೆ ಆಮಿಷಕ್ಕೆ ಬಲಿಯಾಗದೆ, ಆಸೆ ಆಮಿಷಕ್ಕೆ ಬಲಿಯಾಗದೆ ಎಲ್ಲರೂ ಬನ್ನಿರಿ ಬನ್ನಿರಿ. ಆತ್ಮೀಯ ಮತದಾರ ಬಂಧುಗಳೇ, ನಾವು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ವತಿಯಿಂದ ಇವತ್ತು ವಿಜಯನಗರದ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇನ್ನೂ 3 ದಿನಗಳ ಕಾಲ ಹೀಗೆ ಒಂದೊಂದು ಕಡೆಗಳಲ್ಲಿ ನಡೆಯಲಿದೆ ಮುಂದೆ ಕೂಡ. ಇವತ್ತು ನಮ್ಮ ಈ ಒಂದು ಮತದಾನ ಜಾಗೃತಿ ಅಭಿಯಾನಕ್ಕೆ ಆಗಮಿಸಿರುವಂಥ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಲಿಂಗರಾಜು ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತಿಗೆ ಗೋಪಾಲ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೂಡಿರೋರು ಶ್ರೀಯುತ ಮೈಸೂರು ಮಹಾಲಿಂಗರವರು, ಅವರ ಒಂದು ವಿದ್ಯಾರ್ಥಿಯ ಬಳಗವನ್ನು ನಮ್ಮ ಜೊತೆಗೆ ಕರ್ಕೊಂಡು ಬಂದಿದ್ದಾರೆ. ಶ್ರೀಯುತ ಮೈಸೂರು ಮಹಾಲಿಂಗರವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮೂಗೂರು ನಂಜುಂಡಸ್ವಾಮಿಯವರು ಕನ್ನಡದ ಹೋರಾಟಗಾರ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸದಾ ಸಕ್ರಿಯವಾಗಿರುವಂಥ ಶ್ರೀಯುತ ಮೂಗೂರು ನಂಜುಂಡಸ್ವಾಮಿಯವರನ್ನ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮೈಸೂರು ಮಹಿಳಾ ಘಟಕದ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷ ಶ್ರೀಮತಿ ರತ್ನಾಲಪ್ಪರು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ, ಅವರಿಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ನಮ್ಮ ಬಹಳಷ್ಟು ಜನ ಸ್ನೇಹಿತೆಯರು, ಗೆಳತಿಯರು ಇಲ್ಲಿಗೆ ಆಗಮಿಸಿದ್ದೀರಾ. ಎಲ್ಲರೂ ಕೂಡ ನಾದಾಮೃತ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಾದಂಥ ಶ್ರೀಮತಿ ನೀನಾವತಿಯವರಿಗೆ, ಹಾಗೆ ಎಲ್ರಿಗೂ ಕೂಡ ನಾನು ಪ್ರೀತಿಯಿಂದ ಮತ್ತೊಂದು ಮನೆಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸುತ್ತಿರುವಂಥ ನನ್ನೆಲ್ಲ ಪತ್ರಿಕಾ ಮಿತ್ರರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಇದು ಅನೇಕ ಕಡೆಗಳಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ. ಇಲ್ಲಿ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು ಮತದಾನದಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ವ್ಯಕ್ತಿಗಳು ಭಾಗಿಯಾಗ್ತಾ ಇದ್ದಾರೆ. ಇದು ಸರ್ವಶ್ರೇಷ್ಠ ಮತ್ತು ಪವಿತ್ರವಾದ ಕೆಲಸ ಮತದಾನ ಮಾಡುವಂಥದ್ದು. ಇದು ಮತದಾನ ಅಂತ ಹೇಳಿದರೆ ಎಲ್ಲ ದಾನಗಳಿಗಿಂತಲೂ ಭಾರಿ ವಿಶೇಷವಾದಂಥದ್ದು. ಈ ದಾನದಲ್ಲಿ ಎಲ್ಲರೂ ಭಾಗಿಯಾಗಿ ಅಂತೇಳಿ ಪ್ರವಾಸ, ರಜಾ ಇರುವಂಥ ಪ್ರವಾಸ ಜನರ ಮನೆ ಹೋಗೋದನ್ನು ಎಲ್ಲರೂ ಬಿಟ್ಟು ಇದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಒಂದು ಓಟು ಮುಂದಿನ ಭಾರತದ ಭವಿಷ್ಯವನ್ನು ಬರೆಯುವಂಥ ನಿಮ್ಮ ಕೈನ ಸಾಕ್ಷಿ ಆಗ್ತದೆ ಅಂತ ಎಲ್ಲರೂ ಭಾಗಿಯಾಗಿ ಅಂತ ಹೇಳಿ ಸಾರ್ಥಕವಾಗಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಜನಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ 26ನೇ ತಾರೀಕು 10 ನಿಮಿಷಗಳ ಕೆಲಸ ಅದು, ಏನು 24 ಗಂಟೆ ಕೆಲಸ ಇದೆ, 10 ನಿಮಿಷದಲ್ಲಿ ನಿಮ್ಮ ಕರ್ತವ್ಯ ಮುಗಿಯುತ್ತೆ. ಹಾಗಾಗಿ ಆ ಪವಿತ್ರವಾದ ಮತದಾನದಲ್ಲಿ ಎಲ್ಲ ಭಾಗಿಯಾಗ್ತಕ್ಕಂಥ ಸಂದೇಶವನ್ನು ಸಾರುವ ಕೆಲಸಕ್ಕಾಗಿ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ನಮ್ಮ ಲತಾ ಮೋಹನ್ ಅವರು, ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಹೆಚ್ಚು ಶ್ರಮವಹಿಸಿ ಕಾರ್ಯಕ್ರಮದ ರೂವಾರಿಗಳಾಗಿ ನಾವು ಹೇಳಿದ ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಮೌಲ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ನಾಳೆ ನರಸಿಂಹರಾಜ ಮೌಲ್ಯದಲ್ಲಿ
ಚರ್ಚಿನ ಮುಂಭಾಗದಲ್ಲಿ ಒಂದು ನಾಟಕ ಮತ್ತು ಈ ಹಾಡುಗಳು ಮತ್ತು ಅರಿಮೂಡುವ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಜೊತೆಯಲ್ಲಿ ನಮ್ಮ ಮಾದೇವರು ನವರತ್ನ ಮಾಲಿಂಗು ಅವರು ಮಾಲಿಂಗು ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ನಾಡು ಕಂಡಂಥ ಅಪರೂಪದ ಕಲಾವಿದರು ಹಾಗೆ ಅಪರೂಪದ ಧ್ವನಿ ಉಳ್ಳಂಥವರು, ಸಂಘಟಕರು ಮತ್ತು ನಿರ್ದೇಶಕರು. ಈ ಒಂದು ಕಾರ್ಯಕ್ರಮದ ಈ ಹಾಡುಗಳನ್ನು ಸಂಗೀತಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ನಿತ್ಯ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನೊಬ್ಬ ಸಹೋದರಿ ಲೀಲಾವತಿ ಮತ್ತು ಅವರೆಲ್ಲ ಬರುತ್ತವರು. ಅವರು ಸಹ ಸಂಸ್ಥೆಯ ಹೆಸರೇನು? ನಾಗಾಮೃತ ಸಂಸ್ಥೆಯ ಲೀಲಾವತಿಯವರು ಮತ್ತು ಅವರೆಲ್ಲ ನನ್ನ ಸೋದರಿಯರು ತಾವೆಲ್ಲ ಬಂದಿದ್ದೀರಿ. ತಮ್ಮನ್ನ ಹೆಸರು ಹೇಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ನಿಮ್ಮ ಹೆಸರು ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಿಮ್ಮ ಅಕ್ಕಪಕ್ಕ ನೀವೆಲ್ಲ ಬುದ್ಧಿವಂತರು, ನಿಮ್ಗೆ ನಾವೇನು ಹೇಳುವ ಅಗತ್ಯ ಇಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರು ನಮಗೆ ಓಟ್ ಹಾಕೋದು ಏನಕ್ಕೆ ಓಟ್ ಹಾಕಬೇಕು ಅಂತ ಪ್ರಶ್ನೆ ಕೇಳಿದರೆ ಅದು ನಿನ್ನ ಆದ್ಯ ಕರ್ತವ್ಯ. ನಿನ್ನ ಒಂದು ಓಟು ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡುತ್ತೆ. ನಿಮ್ಮ ಒಂದು ಓಟು ಏನು ಬೇಕಾದರೂ ಹಾಕ್ಬೋದು ಅನ್ನೋದು ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕಾಗ್ತದೆ. ನಿಮಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ನಿಮ್ಗೆ ಯಾಕೆ ಕರೆದಿದ್ದೀರಿ ಅಂದರೆ ನಿಮ್ಮಿಂದ ಯಾರು ಗೆದ್ದು ಹೋಗ್ತಾರೆ, ಮತದಾನ ಏನಿದೆ ಅದು ಯಾಕೆ ಮಾಡ್ತೀನಿ, ಅವರಿಗೆ ಪವಿತ್ರವಾದ ಕಾರ್ಯ ಇದು, ಹಬ್ಬ ಇದು, ದೇಶದ ಹಬ್ಬ. ಹಬ್ಬದಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳಿ ಹೆಚ್ಚು ಜನಸಂಖ್ಯೆಯಲ್ಲಿ ಈ ಸಾರಿ ಮತ ಆಗುವಂಥ ನಾವೆಲ್ಲ ಪ್ರೇರಣೆ ನೀಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಲಿಂಗರಾಜ್ ಅವರು ಇಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅವರು ಚಾಲನೆಯ ಮಾತನಾಡುವ ಮೂಲಕ ಚಾಲನೆಯನ್ನು ಕೊಡ್ತಾರೆ. ಇಂದು ಭಾರತ ದೇಶದಲ್ಲಿ ಅತ್ಯುನ್ನತವಾದಂಥ ಒಂದು ಮತದಾನದ ದಿನ. ಅದು ಕರ್ನಾಟಕದಲ್ಲಿ 26ನೇ ತಾರೀಕು ಮತ ಚಲಾವಣೆ ಮಾಡಬೇಕಾದಂಥ ನಮ್ಮ ಆದ್ಯ ಕರ್ತವ್ಯ ಉಂಟು, ಹಕ್ಕು ಕೂಡ. ಅದು ಕಾರಣ ಇಷ್ಟೇ, ಇಡೀ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ದೇಶದಲ್ಲಿ 96 ಕೋಟಿ ಜನ ಮತದಾರರಿದ್ದಾರೆ. ಎಲ್ಲರೂ ಒಂದು ಓಟ್ಗೋಸ್ಕರ ಸುಮಾರು ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಭಾರತ ಸರ್ಕಾರ. ಆದ್ದರಿಂದ ಎಲ್ಲರೂ ಅವ್ರ ಕರ್ತವ್ಯ ಮತ್ತು ಹಕ್ಕು ಅಂತ ಹೇಳಿ ಎಲ್ಲರೂ ಚಲಾವಣೆ ಮಾಡಬೇಕು ಚುನಾವಣೆಯಲ್ಲಿ ಮತವನ್ನು. ಯಾವುದೇ ಕಾರಣಕ್ಕೂ ರಜೆ ಹಾಕ್ಕೊಂಡು ಹೊರಗಡೆ ಟೂರ್ ಅಥವಾ ಹೊರಗಡೆ ದೇಶ ನೋಡೋಕೆ ಹೋಗಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲ್ರವರ ನೇತೃತ್ವದಲ್ಲಿ ಮಹಾಲಿಂಗೂರವರು ಅನುಸರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಅತ್ಯುನ್ನತ ಕಾರ್ಯಕ್ರಮ ಅಂತ ಹೇಳಿ ಇದನ್ನು ಶ್ಲಾಘಿಸ್ತಾ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆದು ಈ ಒಂದು ಪರಿಚಯ ಮಾಡಿಕೊಟ್ಟದಕ್ಕಾಗಿ ತಮ್ಮ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಸತತವಾಗಿ ನಡೀಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ನಮಸ್ಕಾರ. ಕೂಡ ಅದು ಕಾರಣ ಇಷ್ಟೇ, ಇಡೀ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ದೇಶದಲ್ಲಿ 96 ಕೋಟಿ ಜನ ಮತದಾರರಿದ್ದಾರೆ. ಎಲ್ಲರೂ ಒಂದು ಓಟ್ಗೋಸ್ಕರ ಸುಮಾರು ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಭಾರತ ಸರ್ಕಾರ. ಆದ್ದರಿಂದ ಎಲ್ಲರೂ ಅವ್ರ ಕರ್ತವ್ಯ ಮತ್ತು ಹಕ್ಕು ಅಂತ ಹೇಳಿ ಎಲ್ಲರೂ ಚಲಾವಣೆ ಮಾಡಬೇಕು ಚುನಾವಣೆಯಲ್ಲಿ ಮತವನ್ನು. ಯಾವುದೇ ಕಾರಣಕ್ಕೂ ರಜೆ ಹಾಕ್ಕೊಂಡು ಹೊರಗಡೆ ಟೂರ್ ಅಥವಾ ಹೊರಗಡೆ ದೇಶ ನೋಡೋಕೆ ಹೋಗಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲ್ರವರ ನೇತೃತ್ವದಲ್ಲಿ ಮಹಾಲಿಂಗೂರವರು ಅನುಸರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಅತ್ಯುನ್ನತ ಕಾರ್ಯಕ್ರಮ ಅಂತ ಹೇಳಿ ಇದನ್ನು ಶ್ಲಾಘಿಸ್ತಾ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆದು ಈ ಒಂದು ಪರಿಚಯ ಮಾಡಿಕೊಟ್ಟದಕ್ಕಾಗಿ ತಮ್ಮ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಸತತವಾಗಿ ನಡೀಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆಂದೇ ಅಂದರೆ ಮತ ಜಾಗೃತಿಯ ವಿಷಯವನ್ನೇ ಕುರಿತ ಹಾಗೆ ನನ್ನ ಲತಾ ಮೋಹನ್ ಮೇಡಮ್ ರವರು ಬಹಳಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಆ ಗೀತೆಗಳಿಗೆ ನಾನು ಮೈಸೂರು ಮಹಾಲಿಂಗು ಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿ ನನ್ನ ಇಡೀ ವಿದ್ಯಾರ್ಥಿನಿ ತಂಡ ಹಾಗೂ ಭಾರತ ಸದಸ್ಯರೆಲ್ಲ ಸೇರಿಕೊಂಡು ಇಂದು ಗೀತೆಗಳನ್ನು ಹಾಡ್ತಾ ಹೀಗೆ ರಸ್ತೆಯಲ್ಲಿ ಹಾಡ್ಕೊಳ್ತಾ ನಾವು ಪ್ರಚಾರವನ್ನು ಮಾಡಲಿಕ್ಕಿದ್ದೇವೆ. ಕೆಲವು ಗೀತೆಗಳನ್ನು ನಾವು ಹಾಡ್ತಾ ಇದ್ದೇವೆ. ಮತ ಎಂಬುದು ನಿಮ್ಮ ಹಕ್ಕು, ಮತ ಎಂಬುದು ನಿಮ್ಮ ಹಕ್ಕು, ಮತ ಎಂಬುದು ನಿಮ್ಮ ಕರ್ತವ್ಯ.
ಕರ್ತವ್ಯ. ಕರ್ತವ್ಯ ಅರಿತು ಹಕ್ಕನ್ನು ಚಲಾಯಿಸಿ, ಅರಿತು ಹಕ್ಕನ್ನು ಚಲಾಯಿಸಿ, ಪ್ರಜಾಪ್ರಭುತ್ವದ ಘನತೆಯ ಉಳಿಸಿ, ಪ್ರಜಾಪ್ರಭುತ್ವದ ಘನತೆಯ ಉಳಿಸಿ. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಹೇ ಮತ ಎಂಬುದು ನಿಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯ. ಮತ ಎಂಬುದು ನಿಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯ. ಸರ್ಕಾರ ರಚಿಸುವ ಕೀಲಿ ಕೈ ಅದು, ಸರ್ಕಾರ ರಚಿಸುವ ಕೀಲಿ ಕೈ ಅದು. ನಿಮ್ಮ ಮತವೆಂಬುದ ಮರೆಯದಿರಿ, ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ನಿಮ್ಮ ಮನ ಮನಸ್ಸೇಳುವುದನ್ನ ಕೇಳಿರ ನಾಯಕ, ಕೇಳಿರ ಕಾಯತಮ್ಮ, ಕೇಳಿರಪ್ಪ. ನಿಮ್ಮ ಮನ ಮನಸ್ಸೇಳುವುದನ್ನ ಕೇಳಿರೋ, ಕೇಳಿರಿ. ಅದರಂತೆ ಎಲ್ಲರೂ ಮತ ಹಾಕಿರಿ, ಅದರಂತೆ ಎಲ್ಲರೂ ಮತ ಹಾಕಿರಿ. ಮನಕ್ಕೂ ಮತ ಹಾಕಿರಿ, ಮನಕ್ಕೂ ಮತ ಹಾಕಿರಿ, ಮನಕ್ಕೂ ಮತ ಹಾಕಿರಿ. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಬದಲಾವಣೆಯ ಪೂರ್ವಕ್ಕೆ, ಹೌದಪ್ಪ, ಬದಲಾವಣೆಯ ಪರ್ವಕ್ಕೆ ನಿಮ್ಮ ಮತ, ನಿಮ್ಮ ಮತ ಏನ್ ಮಾಡುತ್ತದು? ಅಯ್ಯ ನಮ್ಮ ನಿಮ್ಮ ಬದುಕಿನ ಪಥಕ್ಕೆ, ಓ ನಮ್ಮ ನಿಮ್ಮ ಬದುಕಿನ ಪಥಕ್ಕೆ ನಮ್ಮ ನಿಮ್ಮೆಲ್ಲರ ಮತವು ಬೇಕು. ಮತ ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಮತ ಎಂಬುದು ನಿಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯ. ಮತ ಎಂಬುದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು. ಮತ ಎಂಬುದು ನಿಮ್ಮ ಕರ್ತವ್ಯ, ಅಲ್ಲ ಎಲ್ಲರ ನಮ್ಮ ಕರ್ತವ್ಯ. ಹಾಕುವ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ಮತವನ್ನು ಹಾಕುವ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸುವ ನಿಮಗಿದ ಹೆಮ್ಮೆಯ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸುವ ನಿಮಗಿದ ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸುವ ನಿಮಗಿದ ಹೆಮ್ಮೆಯ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸುವ ನಿಮಗಿದ ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ, ಹೌದಾ? ಚಪ್ಪಾಳೆ ಚಪ್ಪಾಳೆ. ಮತದಾನಕ್ಕೆ ಬರುವಂತ ನಿಮಗೆಲ್ಲರಿಗೂ ಚಪ್ಪಾಳೆ, ಮತದಾನಕ್ಕೆ ಬರುವಂತ ನಿಮಗೆಲ್ಲರಿಗೂ ಚಪ್ಪಾಳೆ. ಭವ್ಯ ಭವಿಷ್ಯ ರೂಪಿಸುವ ಮತದಾರರಿಗೆ ಚಪ್ಪಾಳೆ, ಭವ್ಯ ಭವಿಷ್ಯ ರೂಪಿಸುವ ಮತದಾರರಿಗೆ ಚಪ್ಪಾಳೆ. ನಾಯಕರಾಯ್ಕೆಯ ಮಾಡುವಲ್ಲಿ ಚಪ್ಪಾಳೆ ಚಪ್ಪಾಳೆ, ನಾಯಕರ ಆಯ್ಕೆಯು ಮತದಾರರಿಗೆ ಚಪ್ಪಾಳೆ. ಆಮಿಷ ಹಣವ ತಿರಸ್ಕರಿಸುವ ಮತದಾರರಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮತದಾನವನ್ನು ಮಾಡುವ ಎಲ್ಲರಿಗೂ ಚಪ್ಪಾಳೆ, ಮತದಾನವನ್ನು ಮಾಡುವ ನಿಮಗೆಲ್ಲರಿಗೂ ಚಪ್ಪಾಳೆ.
ನೀಡುವ ನಿಮಗೆಲ್ಲ ನಮ್ಮಯ ಪ್ರೀತಿಯ ಚಪ್ಪಾಳೆ. ಮತವನ್ನು ನೀಡುವ ನಿಮಗೆಲ್ಲ ನಮ್ಮಯ ದೇಶವಾಳುವ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ದೇಶವಾಳುವ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ಭವ್ಯ ಭಾರತ ಭವಿಷ್ಯದ ಪ್ರಜೆಗಳ ಇದೋ ಚಪ್ಪಾಳೆ. ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳಿಗೆ ಚಪ್ಪಾಳೆ. ನಿಮ್ಮ ನಿರ್ಧಾರ ನಿಮ್ಮದೆಂದು ಮತ ನೀಡುವ ನಿಮಗೆ ಚಪ್ಪಾಳೆ. ಚಪ್ಪಾಳೆ 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 ಬಂದಿರೆ ಬಂದಿರೆ ಹಾಕೋಣ. ಬಂದಿರೆ 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 ಎಲ್ಲರೂ ಬಂದಿರೆ ಬನ್ನಿರಪ್ಪ ಬಂದಿರೆ 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 ಬನ್ನಿರೆ ಬನ್ನಿರೆ ಬನ್ನಿರಪ್ಪ ಬಂದಿರೆ ಬನ್ನಿರೆ ಬನ್ನಿರೆ ಬನ್ನಿರಪ್ಪ ಬಂದಿರೋ. ನಿಮ್ಮ ಮತ ನಿಮ್ಮ ಧ್ವನಿ ನಿಮ್ಮ ಮತ ನಿಮ್ಮ ಧ್ವನಿ ನಿಮ್ಮ ಮತ ನಿಮ್ಮ ಶಕ್ತಿ ನಿಮ್ಮ ಮತ ನಿಮ್ಮ ಶಕ್ತಿ ನಿಮ್ಮ ಮತ ನಿಮ್ಮ ಧ್ವನಿ. ನಿಮ್ಮೊಂದೊಂದು ಮತವೋ ದೇಶಕ್ಕೆ ಹಿತವೋ. ನಿಮ್ಮ ಒಂದೊಂದು ಮತವೋ ದೇಶಕ್ಕೆ ಹಿತವೋ. ನಿಮ್ಮ ಒಂದೊಂದು ಮತವೋ ನಿಮ್ಮ ಒಂದೊಂದು ಮತವೋ ದೇಶಕ್ಕೆ ಹಿತವೋ. ಬನ್ನಿರಪ್ಪ ಬನ್ನಿರೆ ಮತವನ್ನು ಹಾಕಿರಿ ಬನ್ನಿರಪ್ಪ ಬನ್ನಿರೆ ಮತವನ್ನು ಹಾಕಿರಿ. ಪ್ರತಿ ಮತವನ್ನು ಅಮೂಲ್ಯ ಮರೆಯದೆ ಹೋಗಿ ತೋರ್ಸು 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 ನಿನ್ನ ಮತಕ್ಕಿರುವ ಬೆಲೆಯನ್ನು ತೋರ್ಸು. ತೋರ್ಸು 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 ನಿನ್ನ ಮತಕ್ಕಿರುವ ಬೆಲೆಯನ್ನು ತೋರ್ಸು. ಅರೆ ಒಟ್ಟು 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 ಹಣ ಕೊಡುವವರ ನಿನ್ನಿಂದ ಓಟು. ಅರೆ ಒಟ್ಟು ಓಟ ಬಾಯ ಓಟು ಹಣ ಕೊಡುವವರ ನಿನ್ನಿಂದ ಓಟು. ಹಣಾಮಿಷಕ್ಕೆ ನೀ ಬಲಿಯಾಗಬೇಡ. ಹಣಾಮಿಷಕ್ಕೆ ನೀ ಬಲಿಯಾಗಬೇಡ. ಬಣ್ಣದ ಮಾತಿಗೂ ಮರಳಾಗಬೇಡ. ಬಣ್ಣದ ಮಾತಿಗೂ ಮರಳಾಗಬೇಡ. ಮತದಾನ ನಿನ್ನ ಹಕ್ಕೆಂಬುದ ಅರಿತು ಮತದಾನ ನಿನ್ನ ಹಕ್ಕೆಂಬುದ ಮರೆತು ಒಳ್ಳೆಯ ಅಭ್ಯರ್ಥಿಯನ್ನು ಆರ್ತಪ್ಪ ಓಟು ಓಡ್ಸು 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 ಹಣ ಕೊಡುವವರ ನಿನ್ನಿಂದ ಓಡ್ಸು 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 ಓಟಪ್ಪ ಓಡ್ಸು ಹಣ ಕೊಡುವವರ ನಿನ್ನಿಂದ ಓಡ್ಸು. ನಿನ್ನ ಸ್ವಾಭಿಮಾನವ ಅಡ ಇಡಬೇಡ ಅಯ್ಯ ಅಡ ಇಡಬೇಡ. ನಿನ್ನ ಸ್ವಾಭಿಮಾನವ ಅಡ ಇಡಬೇಡ ಅಡ ಇಡಬೇಡ. ನಿನ್ನ ಸ್ವಾತಂತ್ರ್ಯವ ಮಾರಿದ್ರೆ ಮಾರಿನೂ ಬಿಡಲ್ಲ. ನಿನ್ನ ಸ್ವಾತಂತ್ರ್ಯವ ಮಾರಿ ಬಿಡಬೇಡ. ನಿನ್ನ ಸ್ವಾತಂತ್ರ್ಯವ ಮಾರಿ ಬಿಡಬೇಡ. ನಿನ್ನ ಕರ್ತವ್ಯವನ್ನು ನೀನು ತಿಳಿದು ನಿನ್ನ ಕರ್ತವ್ಯವನ್ನು ನೀನು ತಿಳಿದು ನಿನ್ನ ಆಯ್ಕೆಯಂತೆಯೇ ಕೆಲಸು. ನಿನ್ನ ಆಯ್ಕೆಯಂತೆಯೇ ಕೆಲಸು. ಹಣ ಪಡೆಯುವುದು ಅಪರಾಧ. ಹಣ ಪಡೆಯುವುದು ಅಪರಾಧ. ಹೌದಾ? ಹಣ ಪಡೆಯುವುದು ಅಪರಾಧ. ಹಣ ಕೊಡುವುದು ಅಪರಾಧ. ಹಣ ಕೊಡುವುದು ಅಪರಾಧ. ಅರೆ ಓಟು 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 ಹಣ ಕೊಡುವವರ ನಿನ್ನಿಂದ ಓಟು 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 ಓಟು. ಮತ ಹಾಕುವ ಬನ್ನಿಲ್ಲರು. ಮತ ಹಾಕುವ ಬನ್ನಿಲ್ಲರು. ಮತಗಟ್ಟೆಯಲ್ಲಿ ಸಾಲು ಸಾಲು ನಿಲ್ಲುವ ಸೇರಿದೆಲ್ಲರೂ. ಅಭ್ಯರ್ಥಿ ನಮ್ಮ ಆಯ್ಕೆ ತಿಳಿಯೆಲ್ಲರೂ. ನಮ್ಮ ಅಭ್ಯರ್ಥಿ ನಮ್ಮ ಆಯ್ಕೆ ತಿಳಿಯೆಲ್ಲರೂ. ನಮ್ಮ ಹಕ್ಕದು ನಮ್ಮ ಕಷ್ಟ